ಏನಪ್ಪಾ ದೋಸ್ತ ನಿಮ್ಮೂರ್ ಜಾತ್ರೆ ಕುಸ್ತಿ ತಯಾರಿ ಜೋರ್ ನಡ್ದಪ್ಪ. ದೋಸ್ತ ಗರಡಿ ಮನಿಗ್ ನಡಿ, ಹೆಂಗ್ ನಮ್ಮ ಹುಡುಗರು ತಾಲೀಮ್ ಮಾಡತ್ತಾರ ನೋಡಕ್ಕೆ. ಹೌದು, ಹಂಗ ತಯಾರಿ ನಡ್ಸ್ಯಾರು. ನಡಿಯಂಗಾರ ನೋಡುನು. ನಡಿ ಮಾಡ ಲುಕಾನ್ ಮಾಡು. ಹಾ ನಮಸ್ಕಾರ ಕಾಕ. ನಮಸ್ಕಾರ. ಈ ಸಲ ಜಾತ್ರೆದ ಕುಸ್ತಿದ ಹೆಂಗ್ ತಯಾರಿ ನಡೆಸಿರಿ? ಜೋರ್ ನಡೆದತ್ರಿ. ಈ ಸಲ ವರ್ಷದಕ್ಕಿಂತ ದೊಡ್ಡ ಪ್ರಮಾಣ ಆಗ್ತಾವ. ಒಟ್ಟ ಬಿರ್ಸ್ಲೇನ ಐತಿ. ಸರಿ, ಈ ಸಲ ಕುಸ್ತಿಗೆ ಏನೇನಿಂದ ಪೈಲ್ವಾನ್ರ ಬರಾತಾರ್ರಿ? ಸರ ತೇರ್ದಾಳ ಅಲ್ಲಮ್ಮ ಪ್ರಭು ಜಾತ್ರೆ ನಿಮಿತ್ತವಾಗಿ 18ನೇ ತಾರೀಕು ಜಾತ್ರೆ ಇರ್ತೈತ್ರಿ. 19ನೇ ತಾರೀಕು ತೇರ್ದಾಳ ಕುಸ್ತಿ ಇರ್ತಾವ್ರಿ. ಮತ್ತು ಇರಾನ್ ಪೈಲ್ವಾನರು ಹರಿಯಾಣ, ಪಂಜಾಬ, ಮಹಾರಾಷ್ಟ್ರ, ಕರ್ನಾಟಕ ಇನ್ನಿತರ ರಾಜ್ಯಗಳಿಂದ ಎಲ್ಲ ಪೈಲ್ವಾನರು ಬರಾಕತ್ತಾರ್ರಿ. 50ರಿಂದ 53 ಜೋರ್ ಕುಸ್ತಿ ಇರ್ತಾವ್ರಿ. ಮತ್ತು ಈ ವರ್ಷ ಒಂದು ಸ್ವಲ್ಪ ಕುಸ್ತಿನೂ ಭಾಳ ದೊಡ್ಡ ಪ್ರಮಾಣ ಇರ್ತವೆ. ಇಷ್ಟೆಲ್ಲಾ ರಾಜ್ಯದಿಂದ ಪೈಲ್ವಾನ್ರ ಬರ್ತಾರ ಅಂತ ಹೇಳ್ತೀರಿ. ಎಷ್ಟು ಜನಸಂಖ್ಯೆ ಕೂಡ್ಬೋದು ಇಲ್ಲಿ? ಸರ ವಾದ ಸಲ ರೀ ಒಂದು 70,000 ತಕ ಜನಸಂಖ್ಯೆ ಕೂಡಿತ್ರಿ. ಈ ಸಲ ಒಂದು ನಮ್ಮ ಅಂದಾಜ್ ಪ್ರಕಾರ ಒಂದು 75ರಿಂದ 80,000 ತಕ ಜನಸಂಖ್ಯೆ ಕೂಡು ಲಕ್ಷಣ ಐತ್ರಿ. ಮತ್ತು ಕುಸ್ತಿನೂ ಭಾಳ ದೊಡ್ಡ ಕುಸ್ತಿದಾವ್ರಿ, ಕಾಟ ಕುಸ್ತಿದಾವ್ರಿ. ಎಲ್ಲ ರೀ ಸಣ್ಣ ಹಿಡಿದ ದೊಡ್ಡ ತಕ ಕುಸ್ತಿ ಎಲ್ಲ ಕಾಟನ ಅದಾವ್ರಿ. ನಮ್ಮ ಪ್ರಕಾರ ಜನಸಂಖ್ಯೆ ಹೆಚ್ಚು ಕೂಡ್ಬೋದು ಅನ್ನೋದು ನಮ್ಗೆ ಅನ್ಸಾತೈತ್ರಿ ಸರ್. ಕಕ್ಕ, ತೇರ್ದಾಳ ಕುಸ್ತಿ ಅಂತೂ ಫುಲ್ ಫೇಮಸ್ ಆಗೈತೆ. ಮತ್ತೆ ಇದು ಯಾವಾಗಿಂದ ಶುರು ಆಗಿತ್ತದ? ಇದು ಬಹಳ ದಿವಸ ಹಿಡ್ಕೊಂಡು ತಲಾಂತರ ಬಂದಿದ್ದೈತಿ. ಇಲ್ಲಿ ಬಂದು ಆಡಾಕ ತೇರಾಕ ಬರ್ತಿದ್ರಲ್ಲ, ಪರೂರ್ ಅವರು ಬರ್ತಿದ್ರು. ಆದ್ರೆ ಇಲ್ಲಿ ಫೇಮಸ್ ಆಗಿ ಹೋಗ್ಯಾರ ಅವ್ರ. ಹಾ ಮತ್ತ ಈಗ ಇದು ಇಲ್ಲಿ ತೇರದಾಳ ಕುಸ್ತಿ ಆಡಕ್ ನೋಡಕ್ ಎಲ್ಲಾ ರಾಜಕೀಯದವ್ರು ಬಂದು ಹೋಗ್ತಾರೆ. ಈ ತೇರದಾಳ ಕುಸ್ತಿ ಗತ್ತ ಬೇರೆ ಐತಿ. ತೀರ್ದಾಳದ ಶ್ರೀ ಆರಾಧ್ಯ ದೇವರಾದಂಥ ಶ್ರೀ ಅಲ್ಲಮ್ಮ ಪ್ರಭು ದೇವರ ಒಂದು ಜಾತ್ರೆ ಇದೇ ಆಗಸ್ಟ್ 18ರಂದು ಸೋಮವಾರ ನಡೆಯುವುದು. ಇದರ ನಿಮಿತ್ತವಾಗಿ ಆಗಸ್ಟ್ 19ರಂದು ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಲಕ್ಕಾವಾಯಿ ದೇವಸ್ಥಾನದ ಹತ್ತಿರ ಒಂದು ಮೈದಾನದಲ್ಲಿ ಈ ಕುಸ್ತಿಗೆ ಹೊರದೇಶ ಹೊರರಾಜ್ಯದಿಂದ ಒಟ್ಟು 54 ಜೋಡಿಯ ಒಂದು ಪೈಲ್ವಾನ್ರ ನಮ್ಮ ತೇರ್ದಾಳಕ್ಕೆ ಆಗಮಿಸಕತ್ತಾರು. ಎಲ್ಲರೂ ಕುಟುಂಬ ಸಮೇತವಾಗಿ ನಮ್ಮ ಶ್ರೀ ಅಲ್ಲಮ್ಮ ಪ್ರಭು ದೇವರ ಜಾತ್ರೆಗೆ ಬರ್ರಿ. ಹಂಗೆ ಎಲ್ಲರೂ ಬಂದು ಕುಸ್ತಿ ನೋಡಬೇಕಾ?